ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇಲ್ಲಿ ಏನು ಕಾಣಿಸ್ತಿದೆ, ಇಲ್ಲಿ ನಾನೇನು ಹಾಕಿದ್ದೀನಿ ಫಸ್ಟ್ ತಮ್ಮನಲ್ಲಿ ಒಂದು ಫೋನ್ ಇದ್ದರೆ 20 ರೂಪೀಸ್. ಅಂದರೆ ನಾನೇನು ಹೇಳ್ತೀನಿ ಅಂದರೆ ಒಂದು ಹೊಸ ಫೋನ್ ಬೇಕಂತಂದು. ಸೊ ಹಾಗಲ್ಲ, ನಿಮ್ಮ ಹತ್ರ ಇರುವಂಥದ್ದು ಫೋನು ಆ್ಯಂಡ್ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಫೋನ್ ಇಸ್ಕೊಂಡ್ಬಿಟ್ಟು ಜಸ್ಟ್ ನೀವೇನಿಲ್ಲ, ಎಲ್ಲರ ಹತ್ರ ಫೋನ್ಪೇ ಅಂತೂ ಇದ್ದೇ ಇರುತ್ತೆ. ಓಕೆ, ನೀವೇನು ಕೂಡ ಇಲ್ಲಿ KYC ಕಂಪ್ಲೀಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ, ಏನು ಟ್ರೇಡ್ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು 20 ಫೋನ್ಸ್ ಇದ್ದರೂ ಕೂಡ 200 ಮೇಲೆ ಇನ್ನೂ ಜಾಸ್ತಿನೇ ಆಗುತ್ತೆ. ಆ್ಯಕ್ಚುಲಿ 30 ಬರುತ್ತೆ. ಓಕೆ, 20 ಅಂತ ಫಿಕ್ಸ್ ಬಂದೇ ಬರುತ್ತೆ. ಒಬ್ಬೊಬ್ರು ಲಕ್ ಇದ್ದರೆ 30 ಕೂಡ ಬರುತ್ತೆ. ಅದು ಏನು ಆ್ಯಪು ಎಂತನೂ ಕೂಡ ಎಲ್ಲನೂ ಕೂಡ ಡೀಟೇಲ್ಸ್ ಹೇಳ್ತೀನಿ. ಜಸ್ಟ್ ಏನಿಲ್ಲ, ಫೋನ್ಪೇ ಥರ ಆ್ಯಪ್ ಬಿಟ್ಟು ಯಾವ ರೀತಿ ನೀವು ಟ್ರಾನ್ಸಾಕ್ಷನ್ಗೆ ಯೂಸ್ ಮಾಡ್ಕೊತೀರಾ ಅದ್ರ ಬದಲಿಗೆ ಈ ಆ್ಯಪ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕ್ಯಾಶ್ ಬ್ಯಾಕ್ನೂ ಬರುತ್ತೆ ಆ್ಯಂಡ್ ನಿಮಗೆ ಡೈಲಿ ದುಡ್ಡು ಕೂಡ ಬರ್ತದೆ. ಏನಪ್ಪ ಆ್ಯಪು, ಯಾವ ರೀತಿ ದುಡ್ಡು ಅರ್ನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಇವಾಗ ಸ್ಕ್ರೀನ್ ತೋರಿಸ್ತಿದ್ದೀನಿ ನೋಡಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನನಗೆ 20 ರೂಪೀಸ್ ಇದೇನು ಕಾಣಿಸ್ತಿದೆ ಅಂತಂದರೆ ನನಗೆ ಕ್ಯಾಶ್ ಬ್ಯಾಕ್ ಇದು. ಅಂದರೆ ರೆಫರ್ ಆ್ಯಂಡ್ ಅರ್ನಿಂಗು ಕೂಡ ಇದೆ. ಇದರಲ್ಲಿ ರೆಫರ್ ಆ್ಯಂಡ್ ಅರ್ನಿಂಗ್ ಇದೆ ಕೂಡ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಟೋಟಲ್ 167 ರೂಪಾಯಿ ಸದ್ಯಕ್ಕೆ ನಾನು ಅರ್ನಿಂಗ್ ಮಾಡ್ಕೊಂಡಿದ್ದು. ಡೈರೆಕ್ಟ್ ನಾನು ನಾಳೆ ಬ್ಯಾಂಕ್ ಅಕೌಂಟು ಕೂಡ ಬಂದೈತೆ. ಇಲ್ಲೇನಪ್ಪ ಅಂತಂದರೆ, ನೀವು ಜಸ್ಟ್ ಈ ಆ್ಯಪಲ್ಲಿ ಏನು ಮಾಡ್ಬೇಕಂತಂದರೆ, ನೀವು ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಾದರೂ ಅಂಗಡಿಗೆ ಹೋಗಿರ್ತಾರೆ, ಜಸ್ಟ್ ಏನಾದರೂ ಟ್ರಾನ್ಸಾಕ್ಷನ್ ದುಡ್ಡು ಪೇ ಮಾಡಿದ್ರೆ ಅದರಿಂದ 2 ರೂಪೀಸ್ 4 ರೂಪೀಸ್ 2 ರೂಪೀಸ್ ಈ ರೀತಿಯೂ ಕೂಡ ಬರ್ತದೆ. ಇವಾಗ ಇತ್ತೀಚೆಗೆ ಒಂದು 3 to 4 ಮಂತ್ಸ್ ಆಯಿತು, ಚೆನ್ನಾಗಿ ಆ್ಯಪ್ ರನ್ ಆಗ್ತಾಯಿದೆ. ಸೊ ಹಂಗಾಗ್ಬಿಟ್ಟು ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಸದ್ಯಕ್ಕಂತೂ ಎಲ್ಲರೂ ಕೂಡ ಆ್ಯಪ್ ಚೆನ್ನಾಗಿ ವರ್ಕ್ ಆಗ್ತದೆ. ಸೊ ಹಂಗಾಗ್ಬಿಟ್ಟು ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಏನಂತಂದರೆ ನಿಮಗೆ ಈ ಒಂದು ಆ್ಯಪ್ದು ಲಿಂಕ್ ಸಿಗುತ್ತದೆ. ಸೊ ಹಂಗಾಗ್ಬಿಟ್ಟು ನೀವು ಆ ಆ್ಯಪ್ನ ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಜಸ್ಟ್ ಏನಪ್ಪ ಅಂತಂದರೆ ಟೈಮ್ ಪೇ ಅಂತಂದು ಆ್ಯಪ್ ಬಂದುಬಿಟ್ಟು ನೀವು ಎಲ್ಲಿ ಸಿಗುತ್ತೆ ಅಂತಂದರೆ ಕಾಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನಮ್ಮ ಇದ್ರದ್ದು ಏನಾದರೂ ನಿಮ್ಗೆ ಇದೇ ರೀತಿ ಆ್ಯಪ್ಗಳು ಬೇಕಂತಂದರೆ ಟೆಲಿಗ್ರಾಮ್ ಗ್ರೂಪ್ ಆದರೂ ಜಾಯ್ನ್ ಆಗ್ಬೋದು. ಆ್ಯಪ್ನ ಡೌನ್ ಮಾಡ್ಕೊಂಡ ತಕ್ಷಣ ಜಸ್ಟ್ ನೀವು ಲಿಂಕ್ನ ಕೊಟ್ಟಿರ್ತೀನಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಏನಪ್ಪ ಹೋಗ್ತೀರಾ ಅಂತಂದರೆ ಒಂದು ಪ್ಲೇಸ್ಟೋರ್ ಆ್ಯಪ್ಗೆ ಹೋಗ್ತಾರೆ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಿಮಗೆ ಟೈಮ್ ಪೇ ಆ್ಯಪ್ ಅಂತ ಬರ್ತದೆ, ಡೌನ್ ಮಾಡ್ಕೊರಿ, ಒಂದು ಅಲೋ ಅಂತ ಕೊಡ್ರಿ. ಅದಾದ ತಕ್ಷಣ ನಿಮಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊರಿ ಆ್ಯಂಡ್ ಅಲ್ಲಿ ಪಾಸ್ವರ್ಡ್ ಅಂತ ಕೇಳ್ತದೆ. ಎರಡೂ ಕಡೆ ಪಾಸ್ವರ್ಡ್ ಸೇಮ್ ಕೊಡಬೇಕಾಗ್ತದೆ. ಮೊದಲು ಸಿಮ್ ಸೆಲೆಕ್ಟ್ ಮಾಡ್ಕೊರಿ. ಸಿಮ್ ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ಪಾಸ್ವರ್ಡ್ ಎರಡು ಸೇಮ್ ಹಾಕೋಬೇಕಾಗ್ತದೆ. ಆ್ಯಂಡ್ ಅದಾದ ತಕ್ಷಣ ಇಲ್ಲಿ ನೋಡ್ತಿರೋದು ಯಾರ್ಡ್ ಬ್ಯಾಂಕ್ ಅಕೌಂಟ್ ಅಂತ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ಯಾರ್ಡ್ ಬ್ಯಾಂಕ್ ಅಕೌಂಟ್ ಆದ ತಕ್ಷಣ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಯಾವ್ದು ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊರಿ. ಅಷ್ಟೇ ಮುಗೀತು. ಓಕೆ, ನಿಮ್ಮ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಷ್ಟೇ ಮುಗೀತದೆ. ಆ್ಯಂಡ್ ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಅವಾಗಲೇ ಏನು ಮಾಡ್ರಿ, ಆ್ಯಪ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಒಂದು 50 ರೂಪೀಸು ಅಥವಾ 100 ರೂಪೀಸು ಎಷ್ಟಾದರೂ ಒಂದು 50 ಮೇಲೆ ಯಾರಿಗಾದರೂ ಟ್ರಾನ್ಸಾಕ್ಷನ್ ಮಾಡಿರಿ, ನಿಮಗೆ ಇಮ್ಮಿಡಿಯೇಟ್ ಒಂದು 10 to 20 ರೂಪೀಸ್ ನಿಮ್ಗೆ ಏನಪ್ಪ ಅಂತಂದ್ರೆ ಒಂದು ಕ್ಯಾಶ್ ಬ್ಯಾಕ್ ಅನ್ನೋದು ಬರ್ತವೆ. ಸರಿನಾ? ಆ ಒಂದು ಬಂದಿರುವಂಥ ದುಡ್ಡು ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟಿಗೆ ಬಂದಿರುತ್ತೆ. ಅದ್ರ ಬಗ್ಗೆ ಡೋಂಟ್ ವರಿ ಬೇಡ. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ಜಸ್ಟ್ ನೀವು ಕೂಡ ಅಲ್ಲಿ ರೆಫರ್ ಆ್ಯಂಡ್ ಅರ್ನಿಂಗ್ ಅಂತ ಇರುತ್ತೆ. ಅದರಿಂದ ನೀವು ಲಿಂಕ್ನ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ಗೆ ವಾಟ್ಸಪ್ಗಾದರೂ ಶೇರ್ ಮಾಡಿರಿ, ಎಲ್ಲಾದರೂ ಶೇರ್ ಮಾಡ್ಕೋರಿ. ಅವರು ಕೂಡ ಸೇಮ್ ನಿಮ್ಮ ಥರ ಆ್ಯಪ್ನ ಪ್ರೊಸೆಸ್ ಮಾಡಿದರೆ ನಿಮಗೂ ಕೂಡ ಅವ್ರಿಗೂ ಕೂಡ ಇಬ್ಬರು ಕೂಡ ನಿಮಗೆ 20 ಬಂದರೆ ಅವ್ರಿಗೆ 10 ರೂಪೀಸು ಈ ರೀತಿ ಬರ್ತದೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ಟ್ರಾನ್ಸಾಕ್ಷನ್ ಈ ಆ್ಯಪಲ್ಲಿ ಯೂಸ್ ಮಾಡ್ಕೋರಿ, ನಿಮ್ಗೆ ಬೆಸ್ಟ್ ಇನ್ನೂ ಕೂಡ 2 ರೂಪೀಸ್ 4 ರೂಪೀಸ್ ಹಾಗೆ ಡೈಲಿ ಬರ್ತಾನೆ ಇರ್ತದೆ. ಸರಿ, ಏನೂ ಇಲ್ಲ, ಅನ್ನೋ ಇನ್ವೆಸ್ಟ್ಮೆಂಟ್ ಇಲ್ಲ, ಟ್ರೇಡಿಂಗ್ ಇಲ್ಲ, ಏನು KYC ಇಲ್ಲ. ಜಸ್ಟ್ ಆ್ಯಪ್ನ ಡೌನ್ ಮಾಡಿಕೊಂಡು ಒಂದು ಸೈನಪ್ ಆಗಿಬಿಟ್ರೆ ಸಿಗುತ್ತೆ ಅಷ್ಟೇ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಯಾಕಂತಂದರೆ ಈ ವಿಡಿಯೋನ ಶೇರ್ ಮಾಡಿರಿ, ಬಟ್ ನಿಮ್ಮ ಆ್ಯಪ್ದ ಲಿಂಕ್ನ ಶೇರ್ ಮಾಡಿರಿ, ನಿಮ್ಗೆ ದುಡ್ಡು ಬರುತ್ತೆ ಅಷ್ಟೇ. 20 ರೂಪೀಸ್ ಯಾರು ಕೂಡ ಮಿಸ್ ಮಾಡ್ಕೊಬೇಡ್ರಿ. ಯಾಕಂತಂದರೆ ಇದೆಲ್ಲನೂ ಕೂಡ ಸದ್ಯಕ್ಕೆ ಭಾಳ ಯೂಟ್ಯೂಬರ್ಸ್ ಮಾಡಿದ್ದಾರೆ. ಸೊ ಹಂಗಾಗಿಬಿಟ್ಟು ನಿಮಗೂ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಸ್ವಲ್ಪ 1-2 ದಿನ ಮಟ್ಟಿಗೆ ಖರ್ಚಿಗಾದರೂ ಆಗುತ್ತೆ, ಒಂದು 200 ರೂಪೀಸ್ ಬಂದಾದರೂ. ಸರಿನಾ? ಟೇಕ್ ಕೇರ್, ಬಾಯ್.